ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ನಾವು ಡೈಲಿ ಬೇಗ ಬೇಗ ಎದ್ಬಿಟ್ಟು ಇವತ್ತು ನಾವು ಬೇಗ ಎದ್ಬಿಟ್ಟಿದ್ದೀವಿ. ಬಟ್ ಇವತ್ತು ತುಂಬಾ ಕೆಲಸ ಇದೆ. ಮಕ್ಳದ್ದು ಯೂನಿಫಾರ್ಮು ಡೈಲಿ ಹೋಗಿದ್ದೀನಿ. ಅವನಿಗೆ ವೈಟ್ ಕಲರ್ ಬಂದಿರೋದು, ಆ್ಯಕ್ಚುಲಿ ಅವನಿಗೆ ವೈಟ್ ಕಲರ್ ಯೂನಿಫಾರ್ಮ್ ಕೊಟ್ಟಿರೋದು ಡೈಲಿ ಗಲೀಜಾಗುತ್ತೆ. ಯೂನಿಫಾರ್ಮು ಕೆಲವೊಂದು ಬಟ್ಟೆಗಳು ಮ್ಯಾಟ್ಗಳು ಯಾವುದು ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕಾಗಲ್ಲ. ಸರಿ, ಎಲ್ಲ ಇವತ್ತು ನೆನೆ ಹಾಕ್ಬಿಟ್ಟಿದ್ದೀನಿ. ಬೇಗ ಎದ್ದಿರೋದ್ರಿಂದ ಬೇಗ ಎಲ್ಲ ಒಗ್ದಾಕ್ಬಿಟ್ಟು ರಾಗಿ ಸರಿನೂ ರೆಡಿ ಮಾಡ್ಕೋಬೇಕು. ರಾಗಿ ಸರಿ ಹೇಗೆ ಮಾಡ್ತೀನಿ ಅಂತಲೂ ನಾನು ತಿಳಿಸ್ಕೊಡ್ತೀನಿ. ರಾಗಿ ಸರಿ 1 ಇಯರಿಂದ 3 ವರ್ಷದವರೆಗೂ ಮಕ್ಕಳು ತಿನ್ಬೋದು ರಾಗಿ ಸರಿನ. ಇನ್ನು ದೊಡ್ಡವರು ಬೆಳಗ್ಗೆ ಟೈಮು ಕಾಫಿ ಟೀ ಕುಡಿಯೋದ್ರ ಬದಲು ಇದನ್ನು ಅಂಬಲಿ ಥರ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿಗೆ ತುಂಬಾ. ರಾಗಿ ಸರಿ ಹೇಗೆ ಮಾಡಿದೆ ಅಂತ ನಾನು ಇನ್ನೊಂದು ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ನಾನು ಸ್ಯಾರಿದು ಮತ್ತು ನನ್ನ ರೀಲ್ಸು, ನಮ್ಮ ಸ್ಕೂಲ್ದು ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದೇ ಐಡಿಲಿ ಅಪ್ಲೋಡ್ ಮಾಡ್ತಿದ್ದೆ. ಕೆಲವೊಬ್ಬರಿಗೆ ಕನ್ಫ್ಯೂಸನ್ನು, ಸ್ಯಾರಿ ನೋಡೋಕೆ ಹೋದರೆ ರೀಲ್ಸ್ಗಳು ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಐಡಿನ ಕ್ರಿಯೇಟ್ ಮಾಡಿದ್ದೀನಿ, ಸ್ಯಾರೀಸ್ ಬೈ ರಶ್ಮಿ ಮಹೇಶ್ ಅಂತ. ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಆ ಐಡಿಗೂ ಹಂಗೆ ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಕೆಲವೊಂದು ಸೀರೆಗಳು ಮನೇಲೇ ಸೋಲ್ಡ್ ಔಟ್ ಆಗಿಬಿಡುತ್ತೆ. ನಾನು ಅದನ್ನು ಅಪ್ಡೇಟ್ ಮಾಡೋಕ್ಕಾಗಲ್ಲ. ಆನ್ಲೈನಿಗೆ ಬಂದರೆ 1 ಪೀಸಸ್ಸು ಸ್ವಲ್ಪ ಕಡಿಮೆ ಅಂದ್ರೂ 50 ಪೀಸಸ್ ಆದರೂ ಇದ್ದರೆ ಮಾಡ್ಬೋದು, ನಾವು ಆನ್ಲೈನ್ಗೆ ಹಾಕ್ಬೋದು. ಹಂಗಾಗಿ ನಾನು ಹಾಕೋಕ್ಕೆ ಹೋಗ್ತಿರಲಿಲ್ಲ. ಇವಾಗ ನಾನು ಇನ್ನೊಂದು ಐಡಿ ಕ್ರಿಯೇಟ್ ಮಾಡಿದ್ದೀನಲ್ಲ, ಅದರಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಪ್ಡೇಟ್ ಕೊಡ್ತೀನಿ ಆದಷ್ಟು ಬೇಗ. ಎಲ್ಲರೂ ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಾ, ಮುಂದೇನೂ ಆ ಐಡಿಗೂ ಹಂಗೆ ಸಪೋರ್ಟ್ ಮಾಡಿ. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ. ನಮ್ಮ ಮನೆ ಮುಂದೆನೇ ಇತ್ತು, ಅವು ಅಂಕಲ್ ಓಪನ್ ಮಾಡಿದ ತಕ್ಷಣ ಕಾಣಿಸೋದು. ಇವಾಗ ಅದ್ರ ಪಕ್ಕಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಓಪನ್ ಮಾಡಿದಾರೋ ಇಲ್ವೋ ಗೊತ್ತೇ ಆಗಲ್ಲ ನನಗೆ. ಇವತ್ತು ನೋಡಬೇಕು, ಸಂಡೇ ಅಲ್ವಾ, ಬರ್ತಾರೋ ಇಲ್ವೋ, ತೊಗೊಂಬರಕ್ಕೆ ಬೇರೆ ಹೋಗಬೇಕು. ನಮ್ಮ ಪ್ರಣಿ ನೋಡಿ ಅವ್ರ ಅಪ್ಪ ಬೇಕು ಅಂತ ಅಳ್ತಾ ಇದ್ದಾನೆ. ಈಸ್ಕೊಂಬರುತ್ತೆ, ಬರ್ತೀನಿ ಅಂತ ಹೇಳ್ತಿ ತಾನೆ. ಏನಪ್ಪ ಬರುತ್ತೆ ಕಣೋ, ಇಲ್ಲೋಡು ಆಯ್ ಮಾಡು ವಿಡಿಯೋ. ಆಲ್ಮೋಸ್ಟ್ ಗಂಡು ಮಕ್ಕಳೆಲ್ಲ ಅಮ್ಮನ ಇಷ್ಟಪಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನಮ್ಮ ಮನೇಲಿ ಉಲ್ಟಾ. ನಮ್ಮ ಪ್रणिಗೆ ಅವ್ರ ಅಪ್ಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಒಂದು ಸ್ವಲ್ಪ ಹೋದ್ರೂ ದುಗ್ಗಿಸ್ಕೊಂಡು ಅಳ್ತಾ ಇರ್ತಾನೆ. ಅವ್ನು ಅಳೋದು ನೋಡಿ ನನಗೆ ಬೇಜಾರೇ ಆಗೋಗ್ಬಿಡುತ್ತೆ. ಅವ್ನು ಡೈರೆಕ್ಟಾಗಿ ಕೇಳಿದ್ರು ಹೇಳ್ತಾನೆ ನಂಗೆ ನಮ್ಮ ಅಪ್ಪನೇ ಇಷ್ಟ ಅಂತ. ನನಗೇನು ಬೇಜಾರಿಲ್ಲ. ಎಲ್ಲ ಮಕ್ಕಳು ಅವ್ರ ಅಪ್ಪನೇ ಇಷ್ಟಪಡಬೇಕು, ಯಾಕಂದರೆ ಮನೆಯಲ್ಲಿ ಅಪ್ಪನೇ ಕಿಂಗ್ ಆಗಿರಬೇಕು. ಹಂಗಾಗಿ ನನಗೂ ಅದೇ ಬೇಕು, ಹೋಗಿದ್ರೆ ಸಾಕು ಅಂತ ಅನಿಸ್ಬಿಡುತ್ತೆ ನನಗೆ. ಅಷ್ಟು ತಲೆ ಕೆಡಿಸ್ತಾ ಇರ್ತಾರೆ. ನಾನು ಡ್ರೈ ಫ್ರೂಟ್ಸ್ ಅಂಕಲ್ ಓಪನ್ ಮಾಡಿದ್ರು ನೋಡಿ, ಪ್ಯಾಕ್ ಮಾಡಿ ಇಕ್ಕಿದ್ದಾರೆ. ಯಾವಾಗಲೂ ಮುಂದೆನೇ ಸಿಗೋದು. ಅವಾಗ ನಮ್ಮ ಮನೇಲಿ ಖಾಲಿನೇ ಆಗ್ತಿರ್ಲಿಲ್ಲ. ಖಾಲಿ ಆಗೋಕ್ಕಿಂತ ಮುಂಚೆನೇ ನಮ್ಮ ಪ್ರಣಿ ಓಡೋಗೋನು. ಅವ್ನಿಗಂತೂ ಅಂಜೂರ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಹಂಗಾಗಿ ಅಂಜೂರ ಬರುತ್ತೆ ಅನ್ನೋ ಅಂಕಲ್ ಕೊಡ್ತಾರೆ ಅಂದ್ಬಿಟ್ಟು ಓಡೋಗ್ಬಿಟ್ಟು ನಿಂತ್ಕೊಂಬಿಟ್ಟಿರೋನು. ಇವಾಗ ಈ ಅಂಗಡಿ ನಮ್ಗೆ ಕಾಣಿಸಲ್ವಲ್ಲ, ಹಾಗಾಗಿ ಅವನು ಹೋಗ್ತಾನೆ ಇಲ್ಲ. ಇವಾಗ ನಾವು ಹುಡ್ಕೊಂಡು ಅವ ಅಂಕಲ್ ಬರೋ ಟೈಮ್ಗೆ, ಆ್ಯಕ್ಚುಲಿ ಇದು ಗೋಡನ್ನು, ಅವರೆಲ್ಲ ಪ್ಯಾಕ್ ಮಾಡಿಕೊಂಡು ಅಂಗಡಿಗೆ ಹೋಗ್ತಾರೆ. ಅವ್ರು ಬರೋ ಟೈಮ್ಗೆ ನೋಡಿಕೊಂಡು ಹೋಗಿ ತೊಗೊಬರ್ಬೇಕು. ನೋಡಿ, ಹೋಗಿದ ತಕ್ಷಣ ನಮ್ಮ ಪ್रणिಗಾಗಲಿ ಪರಿಗಾಗಲಿ ಏನಾದರೂ ಕೊಡ್ತಾರೆ ಅಂಕಲ್ಲು. ಇವರಿಬ್ಬರು ತಿನ್ನಲ್ಲ. ಅಂಜೂರ ಕೊಟ್ಟರೆ ನಮ್ಮ ಪ್ರಣಿ ಅಂತೂ ಸಿಕ್ಕಾಪಟ್ಟೆ ತಿಂತಾನೆ. ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಇವತ್ತು ಎನಿಕಾಸ್ಟ್ ರಾಗಿ ಸರಿ ರೆಡಿ ಮಾಡಲೇಬೇಕು. ರಾಗಿ ಸರಿ ರೆಡಿ ಮಾಡಬೇಕಾದ್ರೆ ಎಲ್ಲ ನಮ್ಮ ಚೆನ್ನಾಮಂಟಿ ಹೆಲ್ಪ್ ಮಾಡುತ್ತೆ. ಗೀತಕ್ಕವರು ಹೊಸ ಮನೆ ಕಟ್ತಿದ್ದಾರೆ. ಒಂದು ಸಲ ನಾನು ಹೋಗಿದ್ದೆ, ಆವಾಗಲೇ ಹೇಳಿದ್ದೆ ಅಕ್ಕ ನಾವಿರೋ ಮನೆ ಹಳೇದಲ್ವಾ, ಒಂದೊಂದು ಸಲ ಹೋಗ್ಬಿಡೋಣ ಅಂತ ಅನಿಸುತ್ತೆ ನನಗೆ. ಈ ಕಬೋರ್ಡ್ ಇರೋ ಮನೆ ಎಲ್ಲ ಬೇಕು ನನಗೆ. ಈ ಮಕ್ಕಳಿರೋದ್ರಿಂದ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿದೆ. ನಮ್ಮ ಮನೆಯವ್ರು ಏನಿಲ್ಲ, ಹೋಗೋಣ ಅಂದರೆ ಹೋಗೋಣ ಅಮ್ಮ ಅಂತ ಹೇಳ್ತಾ ಇದ್ದಾರೆ. ನನಗೆ ಇವ್ರು ಚೆನ್ನಾಮಂಟಿನ ಜ್ಯೋತಿನ ಬಿಟ್ಟು ಹೋಗೋಕ್ಕೆ ನಿಜವಾಗ್ಲೂ ಇಷ್ಟನೇ ಇಲ್ಲ. ಯಾಕಂದರೆ ಮನೆ ಹಳೇದಾಗಿರ್ಬೋದು, ಆದರೆ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ, ಇವಾಗ್ಲೂ ಮಾಡ್ತಾರೆ. ಆಯಿತು ಸುಮ್ಮನೆ ಮನೆ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಮನೆ ಅಂತೂ ತುಂಬಾ ಚೆನ್ನಾಗಿದೆ, ದೊಡ್ಡದಾಗೂ ಇದೆ ಮನೆ. ಇನ್ನು ಎಲ್ಲ ಕೆಲಸ ನಡೀತಾ ಇದೆ. ನನಗೆ ಹೋಗೋಕ್ಕೆ ನಿಜವಾಗ್ಲೂ ಇಷ್ಟ. ಎಷ್ಟು ಹೋಗೋಕ್ಕೆ ಇಷ್ಟ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಈ ಮನೇನ ಬಿಟ್ಟು ಹೋಗೋಕ್ಕೆ ಅಷ್ಟೇ ಕಷ್ಟವೂ ಇದೆ. ಹಾಗಾಗಿ ಯೋಚನೆ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬಂದ್ವಿ. 2 ಮನೆಯೂ ಚೆನ್ನಾಗಿದೆ. ಇನ್ನು ಮೇಲ್ಗಡೆ ಅವರು ಗೀತಕ್ಕ ಇರೋಕ್ಕೆ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇದು ಬಾಡಿಗೆಗೆ ಮಾಡಿರೋದು. ಈ ಮನೆ ಅಂತೂ ತುಂಬಾ ಚೆನ್ನಾಗಿದೆ. ಆಮೇಲೆ ಅವರು ಅಡುಗೆ ಮನೆನ ತುಂಬ ದೊಡ್ಡದಾಗಿ ಮಾಡಿಸಿದ್ದಾರೆ. ಅಡುಗೆ ಮನೆಯಲ್ಲೇ ಫ್ರಿಜ್ಜು ಎಲ್ಲ ಇಟ್ಕೋಬೋದು. ಹಾಲ್ ಸಿಕ್ಕಾಬಟ್ಟೆ ದೊಡ್ಡದಾಗಿದೆ. ನನಗಂತೂ ಮನೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಯೋಚನೆ ಮಾಡ್ತಾಯಿದ್ದೀವಿ ಏನು ಮಾಡೋದು ಅಂತ. ಆದರೆ ನಮ್ಮ ಮಾಮಂಗೂ ನಿಜ ಹೇಳ್ಬೇಕಂದ್ರೆ ಈ ಮನೆ ಬಿಟ್ಟೋಗೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಸುಮ್ಮನೆ ಆದ್ವಿ. ಇನ್ನು ಗೀತಕ್ಕವ್ರ ಮನೆ ನೋಡೋಕೆ ಹೋದರೆ ಅದಂತೂ ಡೂಪ್ಲೆಕ್ಸ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಚೆನ್ನಾಗಿ ಬರ್ತಾಯಿದೆ ಮನೆ. ನೋಡೋಕ್ಕೆ 2 ಕಣ್ಗಳು ಸಾಕಾಗ್ತಿಲ್ಲ. ಈಗಿನ್ನ ರೆಡಿ ಆಗ್ತಿದೆ. ಅಷ್ಟರಲ್ಲಿ ನಾವು ನೋಡೋಷ್ಟರಲ್ಲಿ ಗೀತಕ್ಕನೂ ಬಂದೇ ಬಿಡ್ತು. ನಮ್ಗೆ ಗೊತ್ತೇ ಆಗಲಿಲ್ಲ. ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಿ. ಆಮೇಲೆ ಅವರೂ ಮನೆಯಲ್ಲಿ ಕೆಲಸ ಇರುತ್ತಲ್ವ, ಹಂಗೆ ಬಂದಿದ್ದರು. ಬಟ್ ನಮ್ಮ ಮನೆಯವ್ರಿಗೂ ಈ ಮನೆ ಹೆಂಗಮ್ಮ ಖಾಲಿ ಮಾಡೋದು ಅಂತ ಅವರು ಅಂತಾಯಿದ್ರು. ಅದಕ್ಕೆ ನಾವು ಸುಮ್ಮನೆ ಆಗಿಬಿಟ್ವಿ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಮನೆ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಮನೆ ಅಂದರೆ ಒಂದು
ಈ ಒಂದು ದೊಡ್ಡ ಒಂಥರ ನನ್ನ ಜೀವನದಲ್ಲಿ ಏನಾದರೂ ಕೊನೆ ಆಸೆ ಏನಮ್ಮ ಅಂತ ಅಂದರೆ ನಾನು ಕೇಳೋದು ಒಂದು ಒಳ್ಳೆ ಮನೇಲಿರಬೇಕು, ನಮ್ಮದು ಅಂತ ಒಂದು ಮನೆ ಕಟ್ಟಬೇಕು, ಅದೊಂದೇ ನನಗೆ ಆಸೆ. ಇನ್ನು ಹಂಗೆ ಯೋಚನೆ ಮಾಡ್ತಾ ಹೋದರೆ ಹೊಸ ಮನೆಗೆ ನಾವು ಇನ್ನೂ ಯಾವಾಗ ಬೇಕಾದರೂ ಹೋಗ್ಬೋದು, ಚೆನ್ನಾಗಿರೋ ಮನೆಗೆ. ಆದರೆ ಈ ಮನೆಗೆ ನಾವು ಮತ್ತೆ ಬರೋಕ್ಕಾಗೋದಿಲ್ಲ, ಅದರಲ್ಲಿರೋ ಭಾವನೆಗಳು 1000 ಇದೆ. ಆಂಟಿ ಜೊತೆದು ನನ್ನದು ಏನೋ ಇರೋವರೆಗೂ ಅವ್ರನ್ನ ನೆನೆಸ್ಕೋಬೇಕು, ಆ ಥರ ಭಾವನೆಗಳು, ಅದು ಆ ಹೃದಯಕ್ಕೆ ಹತ್ರ ಅಂತಾರಲ್ಲ ಆ ಥರ ಆಗಿಬಿಟ್ಟಿದೆ. ಹಂಗಾಗಿ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲಿಲ್ಲ, ಹಂಗೆ ನೋಡ್ಕೊಂಬಂದ್ವಿ. ಮನೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಎಷ್ಟು ಕಷ್ಟಪಟ್ಟಿದ್ದಾರೋ, ಎಷ್ಟು ಇನ್ವೆಸ್ಟ್ ಆಗಿದೆಯೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಮನೆ. ಮೇಲ್ಗಡೆದು ಡೂಪ್ಲೆಕ್ಸ್ ಮನೆ ತುಂಬಾ ಚೆನ್ನಾಗಿದೆ. ನನಗಂತೂ ಮನೆ ನೋಡಿ ತುಂಬ ಖುಷಿಯಾಗೋಯಿತು. ಇವತ್ತಿನ ದಿನ ಹಿಂಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.